ಫ್ರೆಂಡ್ಸ್, ವೆಲ್ಕಮ್ ಟು GK ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ನಮ್ಮ ದೇಹದಲ್ಲಿ ರಕ್ತಹೀನತೆ ಉಂಟಾಗಲು ಪ್ರಮುಖ ಕಾರಣ ಯಾವುದು? ಆಪ್ಷನ್ಸ್ ಎ ನೀರು, ಬಿ ಕೆಂಪು ರಕ್ತ ಕಣ, ಸಿ ಹಿಮೋಗ್ಲೋಬಿನ್, ಡಿ ಕಬ್ಬಿಣ. ಸರಿಯಾದ ಉತ್ತರ ಆಪ್ಷನ್ ಡಿ ಕಬ್ಬಿಣ. ದೇಹದ ಎಲ್ಲ ಭಾಗಗಳಿಗೆ ಆಮ್ಲಜನಕವನ್ನು ಸಾಗಿಸುವ ಹಿಮೋಗ್ಲೋಬಿನ್ ಉತ್ಪಾದನೆಗೆ ಕಬ್ಬಿಣಾಂಶ ಅತ್ಯಗತ್ಯ. ಕಬ್ಬಿಣದ ಕೊರತೆಯು ದೇಹವು ಸರಿಯಾದ ಪ್ರಮಾಣದ ಹಿಮೋಗ್ಲೋಬಿನ್ ಉತ್ಪಾದಿಸುವುದನ್ನು ತಡೆಯುತ್ತದೆ. ಇದರಿಂದ ದೇಹದಲ್ಲಿ ರಕ್ತಹೀನತೆಗೆ ಕಾರಣವಾಗುತ್ತದೆ. ರಕ್ತಹೀನತೆ ದೇಹವು ದೇಹದ ಎಲ್ಲ ಭಾಗಗಳಿಗೆ ಆಮ್ಲಜನಕವನ್ನು ಸಮರ್ಪಕವಾಗಿ ತಲುಪಿಸುವುದನ್ನು ತಡೆಯುತ್ತದೆ. ಇದು ದೇಹವು ಶಾಖವನ್ನು ಉತ್ಪಾದಿಸುವುದನ್ನು ತಡೆಯುತ್ತದೆ. ಕೊನೆಗೆ ಇದೇ ಕಾರಣಕ್ಕೆ ವ್ಯಕ್ತಿಯಲ್ಲಿ ಚಳಿಯ ಪ್ರಮಾಣವೂ ಕೂಡ ಹೆಚ್ಚಾಗಲು ಶುರುವಾಗುತ್ತದೆ. ಎರಡನೇ ಪ್ರಶ್ನೆ, ಮಹಿಳೆಯರಲ್ಲಿ ಗರ್ಭಧಾರಣೆ ಮತ್ತು ಹೆರಿಗೆಯ ನಂತರ ಮೂಳೆಗಳ ಸಮಸ್ಯೆ ಕಾಣಿಸಿಕೊಳ್ಳಲು ಪ್ರಮುಖ ಕಾರಣವೇನು? ಆಪ್ಷನ್ಸ್ ಎ ಹಾರ್ಮೋನ್ ಕುಸಿತ, ಬಿ ಸ್ತನಪಾನ, ಸಿ ನಿರ್ಜಲೀಕರಣ, ಡಿ ಒತ್ತಡ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಗರ್ಭಧಾರಣೆ ಮತ್ತು ಹೆರಿಗೆಯು ಮಹಿಳೆಯ ದೇಹದಲ್ಲಿ ಹಲವಾರು ದೈಹಿಕ ಮತ್ತು ಹಾರ್ಮೋನ್ಗಳ ಬದಲಾವಣೆಗಳೊಂದಿಗೆ ಸಂಬಂಧ ಹೊಂದಿದೆ. ಮೂಳೆಗಳನ್ನು ಬಲಪಡಿಸುವ ಹಾರ್ಮೋನ್ ಈಸ್ಟ್ರೋಜನ್ ಹೆರಿಗೆಯ ನಂತರ ಕಡಿಮೆಯಾಗುತ್ತದೆ. ಇದು ಮೂಳೆ ಸಾಂದ್ರತೆಯಲ್ಲಿ ಇಳಿಕೆಗೆ ಕಾರಣವಾಗಬಹುದು. ಸ್ತನಪಾನವು ದೇಹದಲ್ಲಿ ಗಮನಾರ್ಹ ಪ್ರಮಾಣದ ಕ್ಯಾಲ್ಸಿಯಂ ಅನ್ನು ಕಡಿಮೆ ಮಾಡುತ್ತದೆ. ಈ ನಷ್ಟವನ್ನು ಆಹಾರದ ಮೂಲಕ ಮರುಪೂರಣ ಮಾಡದಿದ್ದರೆ ಮೂಳೆಗಳು ದುರ್ಬಲಗೊಳ್ಳಲು ಪ್ರಾರಂಭಿಸುತ್ತವೆ. ಮೂರನೇ ಪ್ರಶ್ನೆ, ಯಾವ ಸಮುದ್ರದ ನೀರಿನಲ್ಲಿ ಒಂದೇ ಒಂದು ಮೀನು ಸಹ ಇಲ್ಲ? ಆಪ್ಷನ್ಸ್ ಎ ಕೆಂಪು ಸಮುದ್ರ, ಬಿ ಕ್ಯಾರಿಬಿಯನ್ ಸಮುದ್ರ, ಸಿ ಮೆಡಿಟೇರಿಯನ್ ಸಮುದ್ರ, ಡಿ ಮೃತ ಸಮುದ್ರ. ಸರಿಯಾದ ಉತ್ತರ ಆಪ್ಷನ್ ಡಿ ಮೃತ ಸಮುದ್ರ. ಮೃತ ಸಮುದ್ರದ ನೀರಿನಲ್ಲಿ ಉಪ್ಪಿನಾಂಶ ಸುಮಾರು 33%ರಷ್ಟಿದೆ. ಸಾಮಾನ್ಯ ಸಮುದ್ರದಲ್ಲಿ ಇದು 3ರಿಂದ 4% ಮಾತ್ರ. ಈ ಅತಿ ಹೆಚ್ಚು ಉಪ್ಪು ಮತ್ತು ಖನಿಜಾಂಶಗಳಿಂದ ಯಾವ ಮೀನು, ಸಸ್ಯ ಅಥವಾ ಸೂಕ್ಷ್ಮ ಜೀವಿಗಳು ಬದುಕಲು ಸಾಧ್ಯವಿಲ್ಲ. ಹೀಗಾಗಿ ಇದನ್ನು ಮೃತ ಸಮುದ್ರ ಅಥವಾ ಡೆಡ್ ಸಿ ಎಂದು ಕರೆಯಲಾಗುತ್ತದೆ. ಆದರೆ ಕೆಲವು ವಿಶೇಷ ಬ್ಯಾಕ್ಟೀರಿಯಾಗಳು ಮಾತ್ರ ಇಲ್ಲಿ ಬದುಕಬಲ್ಲವು. ನಾಲ್ಕನೇ ಪ್ರಶ್ನೆ, ಎದೆಯುರಿಯನ್ನು ತಕ್ಷಣವೇ ನಿಲ್ಲಿಸುವ ಪಾನೀಯ ಯಾವುದು? ಆಪ್ಷನ್ಸ್ ಎ ತಣ್ಣನೆಯ ಹಾಲು, ಬಿ ಎಳನೀರು, ಸಿ ನೀರು, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. 1 ಲೋಟ ತಣ್ಣನೆಯ ಹಾಲು ಅಥವಾ ಮಜ್ಜಿಗೆಯನ್ನು ನಿಧಾನವಾಗಿ ಕುಡಿಯಿರಿ. ಹಾಲು ಅನ್ನನಾಳಕ್ಕೆ ತಾತ್ಕಾಲಿಕ ಶಾಂತಿಯನ್ನು ನೀಡುತ್ತದೆ. ಎಳನೀರು ನೈಸರ್ಗಿಕವಾಗಿ ಕ್ವಾರಿಯಾ ಅಂಶಗಳನ್ನು ಹೊಂದಿದೆ. ಇದು ದೇಹದ pH ಮಟ್ಟವನ್ನು ಸಮತೋಲನಗೊಳಿಸಲು ಮತ್ತು ಹೊಟ್ಟೆಯನ್ನು ಶಾಂತಗೊಳಿಸಲು ಸಹಾಯ ಮಾಡುತ್ತದೆ. ಹಾಗೆಯೇ 1 ಲೋಟ ಸಾಮಾನ್ಯ ನೀರನ್ನು ಸಣ್ಣ ಗುಟುಕುಗಳಲ್ಲಿ ಕುಡಿಯಿರಿ. ನೀರು ಅನ್ನನಾಳದ ಕೆಳಭಾಗಕ್ಕೆ ಆಮ್ಲವನ್ನು ತೊಳೆಯಲು ಸಹಾಯ ಮಾಡುತ್ತದೆ. ಐದನೇ ಪ್ರಶ್ನೆ, ಮೊಸರಿಗಿಂತ 3 ಪಟ್ಟು ಹೆಚ್ಚು ಕ್ಯಾಲ್ಸಿಯಂ ಹೊಂದಿರುವ ಆಹಾರ ಪದಾರ್ಥ ಯಾವುದು? ಆಪ್ಷನ್ಸ್ ಎ ಎಳ್ಳು, ಬಿ ಚಿಯಾ ಬೀಜಗಳು, ಸಿ ಬಾದಾಮಿ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. 1 ಹಿಡಿ ಹುರಿದ ಎಳ್ಳು ಬೀಜಗಳು ಸಾಮಾನ್ಯ ಮೊಸರಿಗಿಂತ ಹೆಚ್ಚಿನ ಕ್ಯಾಲ್ಸಿಯಂ ಅನ್ನು ಒದಗಿಸುತ್ತದೆ. ಇದನ್ನು ಸಲಾಡ್ಗಳು, ರೊಟ್ಟಿ ಅಥವಾ ಚಟ್ನಿ ಪುಡಿಗಳಲ್ಲಿ ಬಳಸಬಹುದು. ಚಿಕ್ಕ ಚಿಯಾ ಬೀಜಗಳು ಕ್ಯಾಲ್ಸಿಯಂ, ಒಮೆಗಾ 3 ಮತ್ತು ಫೈಬರ್ನಿಂದ ತುಂಬಿವೆ. ಇವುಗಳನ್ನು ರಾತ್ರಿ ನೀರಿನಲ್ಲಿ ನೆನೆಸಿ ಬೆಳಗ್ಗೆ ಸ್ಮೂತಿ ಅಥವಾ ಪುಡಿಂಗ್ ರೂಪದಲ್ಲಿ ಸೇವಿಸಬಹುದು. ಇನ್ನು ಬಾದಾಮಿಯು ಆರೋಗ್ಯಕರ ಕೊಬ್ಬು ಮತ್ತು ವಿಟಮಿನ್ ಇ ಯೊಂದಿಗೆ ಕ್ಯಾಲ್ಸಿಯಂ ಅನ್ನು ಸಹ ಹೊಂದಿದೆ. ಬೆಳಗ್ಗೆ ನೆನೆಸಿದ ಬಾದಾಮಿಯನ್ನು ಸೇವಿಸುವುದರಿಂದ ಮೂಳೆ ಬಲಕ್ಕೆ ಮತ್ತು ಶಕ್ತಿಗೆ ಉತ್ತಮ. ಆರನೇ ಪ್ರಶ್ನೆ, ಶಾಂತಿ, ಶುದ್ಧತೆ ಮತ್ತು ತಾಜಾತನದ ಸಂಕೇತವಾಗಿರುವ ವೃಕ್ಷ ಯಾವುದು? ಆಪ್ಷನ್ಸ್ ಎ ಅರಳಿ ಮರ, ಬಿ ನೀಲಗಿರಿ ಮರ, ಸಿ ಕೋವಿದಾರ ಮರ, ಡಿ ಬೇವಿನ ಮರ. ಸರಿಯಾದ ಉತ್ತರ ಆಪ್ಷನ್ ಸಿ ಕೋವಿದಾರ ಮರ. ಕೋವಿದಾರ ಮರವು ರಾಮಾಯಣದಲ್ಲಿ ಕೇವಲ ಮರ ಮಾತ್ರವಲ್ಲ, ಇದು ಶಾಂತಿ, ಶುದ್ಧತೆ ಮತ್ತು ತಾಜಾತನದ ಸಂಕೇತವಾಗಿದೆ. ಈ ಮರದ ಉಪಸ್ಥಿತಿಯು ಭೂಮಿ ಮತ್ತು ಮನುಷ್ಯನ ನಡುವಿನ ಬಾಂಧವ್ಯವನ್ನು ನೆನಪಿಸುವ ದೈವಿಕ ಅನುಭವವಾಗಿದೆ.
ಇಷ್ಟೆಲ್ಲ ಗುಣಗಳನ್ನು ಹೊಂದಿರುವ ಈ ಮರ ತ್ರೇತಾಯುಗದಲ್ಲಿ ಸಾಕ್ಷಾತ್ ಶ್ರೀರಾಮನ ಅಯೋಧ್ಯೆಯಲ್ಲಿ ಪೂಜನೀಯ ಸ್ಥಾನ ಹೊಂದಿದ್ದಷ್ಟೇ ಅಲ್ಲದೆ ಶ್ರೀರಾಮನ ಧ್ವಜದಲ್ಲೂ ಸ್ಥಾನ ಹೊಂದಿದ್ದ ವೃಕ್ಷವಿದು. 7ನೇ ಪ್ರಶ್ನೆ. ಉಳಿದಿರುವ ಟೀ ಅಥವಾ ಚಹಾವನ್ನು ಮತ್ತೆ ಬಿಸಿ ಮಾಡಿ ಕುಡಿಯುವುದರಿಂದ ಏನಾಗುತ್ತದೆ? ಆಪ್ಷನ್ಸ್ ಎ ನಿದ್ರೆಯ ತೊಂದರೆ, ಬಿ ಆಮ್ಲೀಯತೆ, ಸಿ ಕರುಳು ಸೋಂಕು, ಡಿ ಮಲಬದ್ಧತೆ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಉಳಿದ ಚಹಾವನ್ನು ಮತ್ತೆ ಬಿಸಿ ಮಾಡುವುದು ಅವಿವೇಕತನ ಎಂದು ಹೇಳಲಾಗುತ್ತದೆ. ಚಹಾವನ್ನು ಮತ್ತೆ ಬಿಸಿ ಮಾಡುವುದರಿಂದ ಅದರ ರುಚಿ ಬದಲಾಗುವುದಲ್ಲದೆ ಕೆಫೇನ್ ಅಂಶ ಹೆಚ್ಚಾಗುವುದರಿಂದ ಆಮ್ಲೀಯತೆ ಮತ್ತು ನಿದ್ರೆಯ ತೊಂದರೆ ಉಂಟಾಗುತ್ತದೆ. ಆದ್ದರಿಂದ ಯಾವಾಗಲೂ ತಕ್ಷಣ ಚಹಾ ಮಾಡಿ ಕುಡಿಯಿರಿ ಮತ್ತು ಅದನ್ನು ಮತ್ತೆ ಬಿಸಿ ಮಾಡುವುದನ್ನು ತಪ್ಪಿಸಿ. 8ನೇ ಪ್ರಶ್ನೆ. ಪರ್ವತಗಳ ಭೂತ ಎಂದು ಯಾವ ಪ್ರಾಣಿಯನ್ನು ಕರೆಯಲಾಗುತ್ತದೆ? ಆಪ್ಷನ್ಸ್ ಎ ಪಾಂಡಾ, ಬಿ ಯಾಕ್, ಸಿ ಹಿಮಚಿರತೆ, ಡಿ ಮಾರ್ಮೋಟ್. ಸರಿಯಾದ ಉತ್ತರ ಆಪ್ಷನ್ ಸಿ ಹಿಮಚಿರತೆ. ಹಿಮಚಿರತೆ ಮಧ್ಯ ಏಷ್ಯಾದ ಎತ್ತರದ ಕಲ್ಲಿನ ಮತ್ತು ಹಿಮದಿಂದ ಆವೃತವಾದ ಭೂಪ್ರದೇಶದಲ್ಲಿ ಬೆರೆಯುವ ಅದ್ಭುತ ಸಾಮರ್ಥ್ಯದಿಂದಾಗಿ ಪರ್ವತಗಳ ಭೂತ ಎಂದು ಕರೆಯಲ್ಪಡುತ್ತದೆ. ಇದರ ಬೆರಗುಗೊಳಿಸುವ ಬೂದು ಬಿಳಿ ಕೋಟ್ ಪರಿಪೂರ್ಣ ಮರೆಮಾಚುವಿಕೆಯನ್ನು ಒದಗಿಸುತ್ತದೆ. ಇದರಿಂದಾಗಿ ಈ ತಪ್ಪಿಸಿಕೊಳ್ಳಲಾಗದ ದೊಡ್ಡ ಬೆಕ್ಕನ್ನು ಗುರುತಿಸುವುದು ತುಂಬಾ ಕಷ್ಟಕರವಾಗಿದೆ. ಈ ಒಂಟಿ ಪರಭಕ್ಷಕವು ದುರ್ಬಲ ಜಾತಿಯಾಗಿದ್ದು ಅದರ ನಿಗೂಢ ಸ್ವಭಾವ ಮತ್ತು ಸೌಂದರ್ಯಕ್ಕಾಗಿ ಹೆಚ್ಚು ಮೌಲ್ಯಯುತವಾಗಿದೆ. 9ನೇ ಪ್ರಶ್ನೆ. ಹಲ್ಲಿನ ಯಾವುದೇ ರೀತಿಯ ಸಮಸ್ಯೆ ಇರುವವರು ಯಾವುದನ್ನು ಸೇವಿಸಬಾರದು? ಆಪ್ಷನ್ಸ್ ಎ ಮೊಸರು, ಬಿ ಅನಾನಸ್, ಸಿ ಬಟಾಣಿ, ಡಿ ಟೀ ಅಥವಾ ಕಾಫಿ. ಸರಿಯಾದ ಉತ್ತರ ಆಪ್ಷನ್ ಬಿ ಅನಾನಸ್. ಅನಾನಸ್ ಉತ್ತಮ ರುಚಿಯನ್ನು ಹೊಂದಿದ್ದರೂ ಇದು ಹೆಚ್ಚು ಆಮ್ಲೀಯವಾಗಿರುತ್ತದೆ. ಹಲ್ಲು ಕೊಳೆತ, ಸೂಕ್ಷ್ಮತೆ ಅಥವಾ ಇತರ ಒಸಡು ಸಮಸ್ಯೆಗಳಿಂದ ಬಳಲುತ್ತಿರುವವರಿಗೆ ಈ ಆಮ್ಲವು ಹಲ್ಲಿನ ದಂತಕವಚವನ್ನು ದುರ್ಬಲಗೊಳಿಸುತ್ತದೆ. ಇದನ್ನು ಆಗಾಗ್ಗೆ ಮತ್ತು ದೊಡ್ಡ ಪ್ರಮಾಣದಲ್ಲಿ ಸೇವಿಸುವುದರಿಂದ ಹಲ್ಲು ನೋವು ಹೆಚ್ಚಾಗುತ್ತದೆ ಅಥವಾ ಕೊಳೆತಕ್ಕೆ ಕಾರಣವಾಗುತ್ತದೆ. 10ನೇ ಪ್ರಶ್ನೆ. ಯಾವ ಹಣ್ಣನ್ನು ಸೇವಿಸುವುದರಿಂದ ಕ್ಯಾನ್ಸರ್ ಅಪಾಯವನ್ನು ಕಡಿಮೆ ಮಾಡುತ್ತದೆ? ಆಪ್ಷನ್ಸ್ ಎ ಅನಾನಸ್, ಬಿ ಸೀತಾಫಲ, ಸಿ ಕಿವಿ, ಡಿ ಡ್ರ್ಯಾಗನ್. ಸರಿಯಾದ ಉತ್ತರ ಆಪ್ಷನ್ ಸಿ ಕಿವಿ. ಕಿವಿ ಹಣ್ಣು ವಿಟಮಿನ್ ಸಿ, ಫೈಬರ್, ಕ್ಯಾರೋಟಿನಾಯ್ಡ್ಗಳು ಮತ್ತು ಪಾಲಿಫಿನಾಲ್ಗಳಂತಹ ಉತ್ಕರ್ಷಣ ನಿರೋಧಕಗಳನ್ನು ಹೊಂದಿದ್ದು ಇದು ಜೀವಕೋಶಗಳನ್ನು DNA ಹಾನಿಯಿಂದ ರಕ್ಷಿಸುತ್ತದೆ. ಕಿವಿ ಹಣ್ಣು ದೇಹದ ರೋಗನಿರೋಧಕ ಶಕ್ತಿಯನ್ನು ಬಲಪಡಿಸುತ್ತದೆ ಮತ್ತು ಜೀವಕೋಶಗಳ ದುರಸ್ತಿಗೆ ಸಹಾಯ ಮಾಡುತ್ತದೆ. ಕಿವಿ ಹಣ್ಣಿನಂತಹ ವಿಟಮಿನ್ ಸಿ ಭರಿತ ಹಣ್ಣುಗಳನ್ನು ಸೇವಿಸುವುದರಿಂದ ಶ್ವಾಸಕೋಶ, ಬಾಯಿ ಮತ್ತು ಹೊಟ್ಟೆಯ ಕ್ಯಾನ್ಸರ್ ಅಪಾಯವನ್ನು ಕಡಿಮೆ ಮಾಡಬಹುದು. 11ನೇ ಪ್ರಶ್ನೆ. ವಿಶ್ವದ ಅತಿದೊಡ್ಡ ಸೆಣಬು ಉತ್ಪಾದಕ ರಾಷ್ಟ್ರ ಯಾವುದು? ಆಪ್ಷನ್ಸ್ ಎ ಭಾರತ, ಬಿ ಶ್ರೀಲಂಕಾ, ಸಿ ಆಸ್ಟ್ರೇಲಿಯಾ, ಡಿ ಚೀನಾ. ಸರಿಯಾದ ಉತ್ತರ ಆಪ್ಷನ್ ಎ ಭಾರತ. ಭಾರತವು ವಿಶ್ವದ ಅತಿದೊಡ್ಡ ಕಚ್ಚಾ ಸೆಣಬು ಮತ್ತು ಸೆಣಬಿನ ನಾರು ಉತ್ಪಾದಕ ರಾಷ್ಟ್ರವಾಗಿದ್ದು ಜಾಗತಿಕ ಉತ್ಪಾದನೆಯ ಬಹುಪಾಲು ಭಾಗವನ್ನು ನಿರಂತರವಾಗಿ ಪೂರೈಸುತ್ತದೆ. ಭಾರತದಲ್ಲಿ ಸೆಣಬು ಉತ್ಪಾದಿಸುವ ಪ್ರಮುಖ ರಾಜ್ಯಗಳಲ್ಲಿ ಪಶ್ಚಿಮ ಬಂಗಾಳ, ಬಿಹಾರ, ಅಸ್ಸಾಂ ಮತ್ತು ಒಡಿಶಾ ಸೇರಿವೆ. ಇದರಲ್ಲಿ ಪಶ್ಚಿಮ ಬಂಗಾಳ ಮಾತ್ರ ಸಿಂಹಪಾಲು ನೀಡುತ್ತದೆ. ಇನ್ನು ಬಾಂಗ್ಲಾದೇಶವು ಸೆಣಬಿನ ಸರಕುಗಳ 2ನೇ ಅತಿದೊಡ್ಡ ಉತ್ಪಾದಕ ಮತ್ತು ಪ್ರಮುಖ ರಫ್ತುದಾರ. ಈ ಎರಡೂ ದೇಶಗಳು ಒಟ್ಟಾಗಿ ವಿಶ್ವಾದ್ಯಂತ ಬಹುತೇಕ ಎಲ್ಲ ವಾಣಿಜ್ಯ ಸೆಣಬಿನ ಉತ್ಪಾದನೆಯನ್ನು ಹೊಂದಿವೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.